ನಾವೀಗ ಹೋಗ್ತಾ ಇದ್ದೇವೆ ನಾನು 1ನೇಯಿಂದ 5ನೇ ಕ್ಲಾಸ್ವರೆಗೆ ಕಲ್ತಿರುವ ಶಾಲೆ. ನೋಡುವ. ಹೊಯ್ ಹೋಗ್ತಾ ಇದ್ದೇವೆ. ಇಲ್ಲೇ ನಮ್ಮ ಮನೆ ಹತ್ತಿರವೇ ನಮ್ಮದೊಂದು ಇದು ರಬ್ಬರ್ ತೋಟ ಇದೆಯಲ್ಲ, ಇದು ತೋಟ ಬಿಟ್ಟು ನೆಕ್ಸ್ಟ್ ಆಚೆ ಹೋದರೆ ನಮ್ಮ ಶಾಲೆ. ನಾವು 1ರಿಂದ 5ನೇ ಕ್ಲಾಸ್ವರೆಗೆ ಕಲ್ತಿರೋ ಶಾಲೆ ಅದು. ನಮ್ಮ ಅಕ್ಕನ ಮಕ್ಕಳಿದ್ದಾರೆ ನೋಡಿ. ಇದೇ ದಾರಿ ಇದ್ದದ್ದು ನಾವು ಹೋಗುವಾಗ. ಅದೆಷ್ಟು ಇದಿರಲಿಲ್ಲ, ಎಂಥದ್ದು ಕಾಡು ಬಂದಿರಲಿಲ್ಲ, ಸ್ವಲ್ಪ ಕ್ಲೀನ್ ಇತ್ತು. ಈಗ ಇಲ್ಲಿಂದ ಹೋಗುವುದೆಲ್ಲ ಕಡಿಮೆ ಅಲ್ಲ, ಹಾಗೆ ಫುಲ್ ಕಾಡು ಬಂದಿದೆ. ಮೆಲ್ಲಪೊಮ್ಮ ಇದೇ ದಾರಿ ಹೋಗ್ತಾ ಇದ್ದದ್ದು, ಇದೇ ದಾರಿಯಿಂದ. ಆದರೆ ಈಗ ಎಲ್ಲ ಫುಲ್ ಕಾಡು ಬಂದಿದೆ. ಮೊದಲೆಲ್ಲ ಈ ಥರ ಕಾಡೇ ಇರಲಿಲ್ಲ, ಎಷ್ಟು ಚಂದ ಇತ್ತು. ಇದೆಲ್ಲ ನೆನಪು, ಮೊದಲಿನ ನೆನಪು. ನಾನು 1ರಿಂದ 5ನೇ ಕ್ಲಾಸ್ನವರೆಗೆ ಕಲಿತದ್ದು ಶಾಲೆ ಇದೆ ನಾವೆಲ್ಲರೂ ಸಹ. ಇದೆಲ್ಲ ಕಾಡೇ ಇರಲಿಲ್ಲ, ಎಷ್ಟು ಚಂದ ಇತ್ತು. ಎಲ್ಲ ಫುಲ್ ಕಾಡು ತುಂಬಿದೆ. ಥ್ಯಾಂಕ್ ಯು. ನಾವು ಹೋಗೋದು ಮಾತ್ರ ಆಯ್ತಾ ಈ ಗುಡ್ಡದಿಂದ. ಆ ಕಡೆಯಿಂದ ರೋಡ್ ಇದೆ, ಫುಲ್ ಆ ಕಡೆಯಿಂದ ರೋಡು. ಇಲ್ಲಿ ನಾವು ಹೋಗೋದು ಮಾತ್ರ. ಇದು ಶಾರ್ಟ್ ಕಟ್. ಮೊದಲು ನಾವು ಶಾಲೆ ಹೋಗ್ತಿದ್ದು ಇದೇ ರೋಡಿಂದ, ಅಂದರೆ ಅದು ರೋಡ್ ಇತ್ತು, ತುಂಬ ದೂರ ಆಗ್ತಿತ್ತು. ಇಲ್ಲಿಂದ ಈಗ ಹೋಗ್ತಿದ್ದೆ ನಾವು 2 ನಿಮಿಷ. ಈಗ ಯಾರು ಸಹ ಕಳಿಸೋದಿಲ್ಲ ಕನ್ನಡ ಮೀಡಿಯಮಿಗೆ, ಎಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸಿ. ಈಗ ಬರೀ ಇರೋದು 18 ಸ್ಟೂಡೆಂಟ್ಸ್ ಅಂತೆ. ಅದು ಸ್ಕೂಲ್ ತುಂಬ ಟೈಮ್ ಆಯ್ತಲ್ಲ, ಹೇಗೆ ಉಂಟು ಅಂತ ಗೊತ್ತಿಲ್ಲ. ನಾವಿರುವಾಗ ಏನಿರಲ್ಲ, 3 ಟೀಚರ್ಸ್ನವರು. ಆ ಟೀಚರ್ಸ್ನವರು ಈಗೆಲ್ಲ ರಿಟೈರ್ಡ್ ಆಗಿದ್ದಾರೆ. ಸೊ ಇದೇ ದಾರಿ ಇತ್ತು, ಈಗ ದಾರಿ ಎಲ್ಲ ಕಾಣುವುದಿಲ್ಲ ನೋಡಿ. ಇದೇ ನಾನು ಕಲಿತ ಕನ್ನಡ ಮೀಡಿಯಂ ಶಾಲೆ ನೋಡಿ. ಇದು ಒಂದು ಬಿಲ್ಡಿಂಗ್ ಉಂಟು. ನಾವು ಕಲಿತದ್ರಲ್ಲಿ ಒಂದು ಬಿಲ್ಡಿಂಗ್ ಉಂಟು. ಅಮ್ಮ ಮೆಲ್ಲ ಬಲೆ. ಇದು ಎಕ್ಸಾಮಿಗೆಲ್ಲ ಈ ಕಂಬದಲ್ಲಿ, ಆ ಮೂಲೆಯಲ್ಲಿ, ಈ ಮೂಲೆಯಲ್ಲೆಲ್ಲ ಕೂತು, ಹೊರಗಡೆ ಕೂತು ಎಕ್ಸಾಮ್ ಬರೀತಾ ಇದ್ದದ್ದು. ಎಕ್ಸಾಮ್ ಎಲ್ಲ ಆಗುವಾಗ, ಫೈನಲ್ ಎಕ್ಸಾಮ್ ಎಲ್ಲ ಆಗುವಾಗ ಇಲ್ಲಿ ಕೂತು ಬರಿತಾ ಇದ್ದದ್ದು. ಸೇಮ್ ಮಾತ್ರ ಹಾಗೆ ಉಂಟಾಯ್ತಾ ರೂಮೆಲ್ಲ. ಇದು ಬೋರ್ಡು ಕೂಡ ಹಾಗೆ ಉಂಟು, ಆಗದಿಂದ ಇದ್ದ ಬೋರ್ಡ್ ಇದೇ ಇರೋದು. ಮರದ ಬೋರ್ಡ್ ಮಾತ್ರ ಇದು ಕರೆಕ್ಟ್ ಅದೇ ಬೋರ್ಡು. ನಾವು ಇರುವಾಗ ಇದ್ದ ಬೋರ್ಡ್ ನೋಡಿ, ಏನಾಗಲಿಲ್ಲ. ಅದೊಂದು ಕಿರಿಯ ಅಂತ ಬರೆದದ್ದು ಸ್ವಲ್ಪ ಇದಾಗಿದೆ, ಕಾಣೋದಿಲ್ಲ ಅಷ್ಟೇ. ಬಿಟ್ಟರೆ ಎಂಥ ಶಾಲೆ ಅಲ್ಲ, ನೋಡುವಾಗ ಬೇಜಾರಾಗ್ತದಲ್ಲ. ಅಂದರೆ ನಾವು ಕಲಿತ ಶಾಲೆ ನೋಡುವಾಗ ಹೀಗೆಲ್ಲ ಆಗಿರುವಾಗ. ಯಾಕಂತ ಹೇಳಿದರೆ ಈಗೆಲ್ಲ ಇಂಗ್ಲೀಷ್ ಮೀಡಿಯಮಿಗೆ ಹಾಕೋದಲ್ಲ, ಯಾರು ಕನ್ನಡ ಮೀಡಿಯಮಿಗೆ ಹಾಕೋದಿಲ್ಲ ಮಕ್ಕಳನ್ನೆಲ್ಲ. ಇಂಗ್ಲೀಷ್ ಮೀಡಿಯಮ್ ಇಲ್ಲೆಲ್ಲ ತುಂಬ ಇಂಗ್ಲೀಷ್ ಮೀಡಿಯಮ್ ಆಗಿದೆ, ಆಚೆ ಎಲ್ಲ ಸ್ವಲ್ಪ ದೂರದಲ್ಲಿ. ಇದು ಆಗ 4ನೇ ಕ್ಲಾಸು. ಇದು 4ನೇ ಕ್ಲಾಸು. ಮತ್ತು ಇದು ಸ್ಟಾಫ್ ರೂಮ್. ಇದು ಸ್ಟಾಫ್ ರೂಮ್ ಆಗಿತ್ತು ಆಗ. ಇದೆಲ್ಲ ಮಕ್ಕಳನ್ನು ಬಿಟ್ಟರು ಈಗ. ಇದು ಸ್ಟಾಫ್ ರೂಮ್ ಆಗಿತ್ತು. ಮತ್ತು ಇದು 3ನೇ ಕ್ಲಾಸ್ ಆಗಿತ್ತು. 3ನೇ ಕ್ಲಾಸ್, ಹೌದು 3ನೇ ಕ್ಲಾಸ್ ಆಗಿತ್ತು ಆಗ. 1ರಿಂದ 4 ತನಕ ಆದದ್ದು, 5ನೇ ಕ್ಲಾಸ್ ಮತ್ತೆ ಆದದ್ದು. ಇದು 3ನೇ ಕ್ಲಾಸು. ಇದು ಸ್ವಲ್ಪ ದೊಡ್ಡ ರೂಮ್ ಆಯಿತಾ. ಇಲ್ಲಿ 2 ಕ್ಲಾಸನ್ನು ಕೂತ್ಕೊಳಿಸ್ತಾ ಇದ್ರು. ಇದರಲ್ಲಿ ಎಕ್ಸಾಮ್ ಎಲ್ಲ ಬರೆಯುವಾಗ ಈ ಹೊರಾಂಡದಲ್ಲಿ ಕೂತು ಎಕ್ಸಾಮ್ ಬರಿತಾ ಇದ್ದದ್ದು. ಈ ಹೊರಾಂಡ ಹೀಗೆತ್ತು, ಸೇಮ್ ನೋಡಿ, ಸೇಮ್ ಹೀಗೆ ಇತ್ತು ಆಗವಲ್ಲ. ಈಗೆಲ್ಲ ಬೆಲ್ಲಿರಲಿಲ್ಲ ಆಯಿತಾ. ಎಂತ ಗೊತ್ತುಂಟ, ಒಂದು ದೊಡ್ಡ ಕಬ್ಬಿಣದ ತುಂಡು, ಅದನ್ನು ಅಲ್ಲಿ ಮರಕ್ಕೆ ಸಿಕ್ಕಿಸಿ ಅದಕ್ಕೆ ಗಂಟೆ ಹೊಡಿತಾ ಇದ್ದು. ಅದರಲ್ಲಿ ಹೊಡಿತಾ ಇದ್ದದ್ದು. ಅಂದರೆ ಒಂದು ಬೆಲ್ಲಾದರೆ 1 ಪೀರಿಯಡ್ ಮುಗೀತು, 2 ಬೆಲ್ಲಾದರೆ ಹಾಗೆ 1 ಗಂಟೆ ಇತ್ತು. ಮೊದಲೆಲ್ಲ ಇಲ್ಲಿ ಮೇಲೆ ಹಾಕ್ತಾಯಿದ್ರು ಫಸ್ಟಿಗೆ. ಇಲ್ಲಿ ಹಾಕ್ತಾಯಿದ್ರು, ಆಮೇಲೆ ಅಲ್ಲೊಂದು ಮರಕ್ಕೆ ಸಿಕ್ಕಿಸ್ತಾಯಿದ್ರು. ಅದಂದರೆ ಎಲ್ಲ ಕ್ಲಾಸಿಗೆ ಕೇಳ್ತದೆ ಅಂತೇಳಿ. ಇದೊಂದು ಬಿಲ್ಡಿಂಗ್ ಉಂಟಾಯ್ತಾ ನಾವು ಕಲಿತದ್ದು ಶಾಲೆ ಕ್ಲಾಸು. ಎಲ್ಲ ನೆನಪಷ್ಟೇ, ಇನ್ನು ಇದು ಹೇಳಲಿಕ್ಕಾಗೋದಿಲ್ಲ. ಬರೀ 18 ಸ್ಟೂಡೆಂಟ್ಸ್ ಇರೋದಂತೆ. ಈಗ ನಾವಿರುವಾಗಲೇ 96 ಸ್ಟೂಡೆಂಟ್ಸ್ ಇದ್ದರು.
ಈಗ ಬರೀ 18 ಸ್ಟೂಡೆಂಟ್ಸ್ ಅಂತೆ. ಹಾಗಿರುವಾಗ ಇದು ಶಾಲೆ ನೋಡಿ, ಇನ್ನು ಬರೀ ನೆನಪು ಮಾತ್ರ ಆಗ್ತದ ಅಂತ ಅನಿಸ್ತದೆ ನಮಗೆ. ಆದರೆ ಎಂತ ಗೊತ್ತುಂಟ, ಇದು ಮಾತ್ರ ಕರೆಕ್ಟ್ ಹಾಗೆ ಉಂಟು. ನಾವು ಕಲಿತಾಗ ಇದ್ದ ರೂಮು ತುಂಬ ಖುಷಿ ಆಗ್ತದೆ ಮಾತ್ರ ನೋಡಲಿಕ್ಕೆ. ಅಂದರೆ ನಾವು ಕಲಿತಾಗ ಇದ್ದ ಟೀಚರ್ಸ್ ಎಲ್ಲ ರಿಟೈರ್ಡ್ ಆಗಿದ್ದಾರೆ ಆಯಿತಾ. ಇದು ಅಕ್ಷರ ದಾಸೋಹ, ಇದು ಬಿಸಿ ಊಟದ್ದು. ಇದೆಲ್ಲ ಆಗ ಬಿಸಿ ಊಟ ಅಂತ ಇರಲಿಲ್ಲ ನಮಗೆ. 1ನೇ 4ನೇ ಕ್ಲಾಸಲ್ಲಿ ಇರುವಾಗ ಬಿಸಿ ಊಟ ಇತ್ತು ಇಲ್ವ ಸರಿ ನೆನಪಿಲ್ಲ. ಆದರೆ ಇದೆಲ್ಲ ರೂಮ್ ಎಂತ ಇರಲಿಲ್ಲ ಆಯಿತಾ. ಇದೆಲ್ಲ ದೊಡ್ಡ ಗುಡ್ಡದಾಗೆ ಆಗಿತ್ತು. ಇದೆಲ್ಲ ಬಿಲ್ಡಿಂಗ್ ಆಗಿದೆ ಅಂತ ಫುಲ್ ಚೇಂಜ್ ಆಗಿದೆ, ಹಳತ್ತು ಬಿಲ್ಡಿಂಗ್. ಇದೆಲ್ಲ ಬಿಲ್ಡಿಂಗ್ ಮತ್ತೆ ಆದದ್ದು. ಇದೆಲ್ಲ ನಾವಿರುವಾಗ ಇರಲಿಲ್ಲ. ಇಲ್ಲೆಲ್ಲ ಫುಲ್ಲು ಗುಡ್ಡ ಇತ್ತು, ಎಲ್ಲ ಫುಲ್ ಗುಡ್ಡ. ಇದೆಲ್ಲ ಎಂತ ಇರಲಿಲ್ಲ, ಬರೀ ಇದೊಂದು ಬಿಲ್ಡಿಂಗ್ ಅಷ್ಟೇ. ಈಗ ನೆನಪು ನಮಗಿರೋದು ಇದೊಂದು ಬಿಲ್ಡಿಂಗ್. ಇದು ಲಾಂಛನ ಉಂಟಲ್ಲ, ಇದು ಇರಲಿಲ್ಲ ಆಯಿತಾ ಮೊದಲು. ಇಲ್ಲೊಮ್ಮೆ ಕೂತು ಹೋಗುವ, ನಾವು ಕಲಿತ ಶಾಲೆ. ನಾವು ಇಲ್ಲೇ ಬಂದು ಕೂತು ಆಟ ಆಡ್ತಾ ಇದ್ದದ್ದು ತುಂಬ ಜನ ಮಕ್ಕಳು. ಇದೇ ಸೇಮ್ ಹೀಗೆ ಇತ್ತು ವರಾಂಡ ನೋಡಿ, ಇದು ವರಾಂಡ. ಈಗ ಇದು ಯೂಸ್ ಮಾಡ್ತಾ ಇಲ್ವಾ ಅಂತ. ಎಸ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ. ಸೊ ಅಲ್ಲಿವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಟೇಕ್ ಕೇರ್, ಬಾಯ್ ಬಾಯ್.